राजमहममेजं धेजमाम्नाजगेयं सदजमसदजेजं श्रीसहजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ते नित्या गणितगुणमाणिक्यविशदप्रभा जालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषां नाजस्मृतिहृदयदीप्ताय हरजे येन प्रादुरभाविभूमिवरजे विस्तारिगोसन्ततिः नमस्कार. प्राबोधश्रुतिपङ्कजं करुणया प्राकाशितत्वं परं ध्वान्तं ध्वंसमनाजिसाधुनिकरश्चाकारि सन्मार्गगः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विशदे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूजात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छितः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यानदलिने चञ्चरीकति मे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिनमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ ಏದಾಮನಾಧಿಕರಣದ ಪ್ರಾರಂಭದಲ್ಲಿ 230ನೆಯ ಸುಧಾಮೂಲ, ಅದರಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ 15 ಸಂಗ್ರಹ ಮಾಡಿದ್ದಾರೆ. ಅದನ್ನು ಗಮನಿಸಬಹುದು. ಛಂದೋಗಾನಾಂ ಉಪನಿಷದಿ ಏನ್ ಹೇಳಿದ್ದಾರೆ ಉಪನಿಷತ್ತಿನಲ್ಲಿ? 7ನೇ ಅಧ್ಯಾಯದಲ್ಲಿ ಬರುತ್ತಲ್ಲ ವಿಷಯ ಅಂತ. 7ನೇ ಅಧ್ಯಾಯ ನಾಮ ವಾಗ್ ಮನಸ್ ಸಂಕಲ್ಪ ಚಿತ್ತ ಧ್ಯಾನ ವಿಜ್ಞಾನ ಬಲ ಅನ್ನ ತೇಜ ಆಕಾಶ ಸ್ಮರ ಆಶಾ ಪ್ರಾಣಾಹ ಪಂಚದಶ ಉಕ್ತಾಹ ಅಂತ ರಾಯರಷ್ಟು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಇನ್ನು ಇಯದೇವ ಆಮನನಾಥ್, ಇಯದಾಮನನಾಥ್ ಅಂತ ಇದೆ. ಇಯತ್ ಅಂದ್ರೆ ಇಷ್ಟೇ, ಅಂದ್ರೆ ದೇವರ ಧ್ಯಾನ ಮಾಡೋದ್ರಲ್ಲಿ ಕೊನೆಯ ಅಧಿಕಾರಿ ಮುಖ್ಯ ಯಾರು? ಪ್ರಾಣಾವಧಿತ್ವಮೇವ, ಪ್ರಾಣದೇವರೇ ಕೊನೆಗೆ ಮುಖ್ಯರು ಅಂತ ತಿಳಿಸಿದ್ದಾರೆ. ಇನ್ನು ಅಶ್ವಿನೋಹ ಭಾರ್ಯ ಅಂತ ಹೇಳಿದ್ದಾರೆ. ಅದನ್ನ ಯಾಕೆ ಹೇಳಿದ್ದು ಅಂದ್ರೆ ರಾಯರಂತಾರೆ ಅನಿರುದ್ಧ ಭಾರ್ಯ ಅಂತ ಭ್ರಮೆ ಬರ್ತಾ ಇತ್ತು. ಅನಿರುದ್ಧನ ಹೆಂಡತಿ ಉಷಾ ಅಲ್ಲ, ಇಲ್ಲಿ ಅಶ್ವಿನೋಹ ಭಾರ್ಯ ಅಂತ ತಿಳಿಸ್ಲಿಕ್ಕೆ ಹೇಳಿದ್ದಾರೆ. ಇನ್ನು ಸಂಸಾರಗಾಶ್ಚ, ಸಂಸಾರದಲ್ಲೂ ಇದೆ ಅಂತ ತಿಳಿಸ್ಲಿಕ್ಕೆ ಹೇಳಿತ್ತು. ಅಂದ್ರೆ ಚ ಅಂತ ಹೇಳಿದ್ದಾರೆ. ಚ ಅಂತಂದ್ರೆ ಮುಕ್ತಿಯಲ್ಲೂ ತಾರತಮ್ಯ ಇದೆ, ಸಂಸಾರದಲ್ಲೂ ತಾರತಮ್ಯ ಇದೆ ಅಂತ. ಇದಾದ್ಮೇಲೆ ವಾಕ್ಯಾರ್ಥ ರತ್ನಮಾಲಾದಲ್ಲಿ ಒಂದು ಪಾಠ ಹಿಡಿದಿದ್ದಾರೆ. ಇಯದಾಮನನಾಥ್ ಪ್ರಾಣಾವಸಾನಮೇವ ಇತ್ಯರ್ಥಃ ಇತಿ ಪಾಠಃ ತ್ವೋಧಿಕಃ. ಅದು ಪ್ರಾಣಾವಸಾನಮೇವ ಅಂತ ಅರ್ಥ ಇರೋದಲ್ಲಿ, ಅಂದ್ರೆ ಪ್ರಾಣದೇವರೇ ಕೊನೆಗೆ ಅಂತ ಅರ್ಥ ಒತ್ತು ಕೊಟ್ಟು ಹೇಳ್ತಾ ಇರೋದು. ಅಲ್ಲಿ ತೂ ಅನ್ನೋದನ್ನು ಕೆಲವುಗಡೆ ಸೇರಿಸ್ಬಿಟ್ಟಿದ್ದಾರೆ ಅಂತ ಅವರು ವ್ಯಾಖ್ಯಾನ ಬರೀತಾ ಹೇಳಿದ್ದಾರೆ. ಅಂತೂ ಪೂರ್ವಾಪೇಕ್ಷೆಯ ಅಧಿಕಂ ಅಂತ ಕೊನೆಯದಾಗಿ ಇಲ್ಲಿ ಏನು ತಾರತಮ್ಯವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಮುಂದಕ್ಕೆ, ಹಿಂದಿನ ದೇವತೆಗಳಿಗಿಂತ ಮುಂದಿನ ದೇವತೆಗಳು ಉತ್ಕೃಷ್ಟರಾಗಿರ್ತಾರೆ ಅಂತ. ಇದು ನಮಗೆ ಗೊತ್ತಿರುತ್ತೆ ಸಹಜವಾಗಿ. ಕೆಳಗಿನ ಕಕ್ಷೆಯಿಂದ ಒಂದೊಂದೇ ಕಕ್ಷೆ ಮುಂದಿರೋರು, 32ನೇ ಕಕ್ಷೆಯಿಂದ 31ನೇ ಕಕ್ಷೆಯಲ್ಲಿರೋರು ಶ್ರೇಷ್ಠ, 31ಗಿಂತ 30ನೇವರು, ಹೀಗೆ ಬರ್ತಾ ಬರ್ತಾ ದೇವರ ತನಕ. ದೇವರಾದ್ಮೇಲಂತೂ ಯಾರಿಲ್ಲ, ದೇವರೇ ಕೊನೆಗೆ ಅಂತ. ಅಧಿಕಾರಿ ತಾರತಮ್ಯದಲ್ಲಿ ವಾಯುದೇವರ ಕೊನೆಗೆ, ಸರ್ವೋತ್ತಮತ್ವ ಅಂತ ತಗೊಂಡ್ರೆ ಅದು ದೇವರೇ ಕೊನೆಗೆ, ಅವನಿಗಿಂತ ಇನ್ನೊಬ್ಬ ಇರಲ್ಲ ಅಂತ. ಇಷ್ಟು
ಇದಾದ್ಮೇಲೆ ಒಟ್ಟಿಗೆ ಒಂದಿಷ್ಟು ಶ್ಲೋಕಗಳಿವೆ. ಆ ಶ್ಲೋಕಗಳನ್ನೊಮ್ಮೆ ಹೇಳ್ಬಿಡ್ತೀನಿ, ನಂತರ ಅದರ ವಿವರಣೆಗೆ ಹೋಗೋಣ. ಮುಂದಿನ ಸುಧಾಮೂಲ. ಇದೆಲ್ಲ ಈ ವೇದಾವದನಾಧಿಕರಣದ ಶ್ಲೋಕ ಇದೆಯಲ್ಲ, ಇಲ್ಲೇನೇನ್ ಬರ್ತಾ ಇದೆ, ಈ ಶ್ಲೋಕಗಳನ್ನೆಲ್ಲ ಪ್ರತಿನಿತ್ಯ ಪಾರಾಯಣ ಮಾಡ್ಬಿಡ್ಬೇಕು. ತಾರತಮ್ಯ ಪೂರ್ಣ ಫಲ ಬರುತ್ತೆ. ತಾರತಮ್ಯ ಚಿಂತನೆ ಮಾಡೋದ್ರಿಂದ ಏನ್ ಫಲನೋ ಒಮ್ಮೆ ಅನುವ್ಯಾಖ್ಯಾನ ಶ್ಲೋಕ ಆಚಾರ್ಯರೇ ತಿಳಿಸಿದ್ದಾರೆ. ಜೊತೆಗೆ ಜಯತೀರ್ಥರು ಈ ಅಧಿಕರಣದಲ್ಲಿ ಕೊನೆಗೆ ಸಂಗ್ರಹ ಮಾಡ್ತಾರೆ. ಅಯಮತ್ರ ಸಂಗ್ರಹ ಅಂತ ಒಂದು ಪ್ಯಾರ ಇದೆ, ಕೊನೆಯ ಪ್ಯಾರ. ಈ ಅಧಿಕರಣ ಮುಕ್ತಾಯ ಆಗ್ಬೇಕಾದ್ರೆ ಅದರಲ್ಲೇ ಹೇಳಿದ್ದಾರೆ ಯಾರ್ಯಾರು ಯಾವ ಯಾವ ಕಕ್ಷೆಯಲ್ಲಿ ಬರ್ತಾರೆ ಅಂತ ಒಂದು ಸಂಗ್ರಹ. ಅದನ್ನು ಒಂದು ಪ್ಯಾರ ಡೈಲಿ ಅದನ್ನು ಪಾರಾಯಣ ಮಾಡ್ಬಿಟ್ಟೆ, ಪ್ರತಿನಿತ್ಯ ಪಾರಾಯಣ ಮಾಡಿದ್ರೆ ವಿಶಿಷ್ಟ ಫಲ ಅದಕ್ಕೆ. ಯಾಕಂದ್ರೆ ತಾರತಮ್ಯ ಜ್ಞಾತ್ವ ವಿಮುಚ್ಯತೆ ಅಂತ. ತಾರತಮ್ಯ ಜ್ಞಾನ ಬಹಳ ಮುಖ್ಯ. ಆ ತಾರತಮ್ಯ ಜ್ಞಾನ ಇದ್ದವನು ಮಾತ್ರ ಅವನು ಮೋಕ್ಷಕ್ಕೆ ಅರ್ಹ, ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಇದೆ. ಅದ್ರ ಬಗ್ಗೆ ವಿಶೇಷವಾಗಿ ಚಿಂತನೆಯನ್ನ ಮಾಡಿದ್ದಿದೆ. ತಾರತಮ್ಯದ ಬಗ್ಗೆ ವಸ್ತುತಃ ಇಲ್ಲಿ ಸುಧಾದಲ್ಲಿ ಇಷ್ಟು ಬಂದಿದೆ. ಇನ್ನು ಬೇರೆ ಬೇರೆ ತಾರತಮ್ಯವನ್ನ ಇಟ್ಟುಕೊಂಡೆ ಸುಮಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ವಿದ್ವಾಂಸರುಗಳೆಲ್ಲ. ಸಿಕ್ಕಾಬಟ್ಟೆ ಕೃತಿ ಇದೆ ತಾರತಮ್ಯದ ಬಗ್ಗೆ. ತಾರತಮ್ಯ ಸಂಗ್ರಹ ಅಂತಾನೆ ಒಂದು ಪುಸ್ತಕ ಇದೆ. ಅದರಲ್ಲಿ ಅನೇಕ ಆಚಾರ್ಯರು, ಅನೇಕ ಜ್ಞಾನಿಗಳು ಈ ತಾರತಮ್ಯ, ದೈತ್ಯ ತಾರತಮ್ಯ ಹಿಡಿದು ಹರಿಕಥಾಮೃತ ಸಾರದಲ್ಲಿ ಏನ್ ಸಿಗುತ್ತೆ ಅದು ಒಂದ್ ರೀತಿ ಆದ್ರೆ, ಇನ್ನೂ ವಿಲಕ್ಷಣವಾಗಿ ವಿವರಣೆ ಮಾಡಿದ್ದಿದೆ. ಎಲ್ಲರೂ ಸೇರ್ಕೊಂಡು ಒಬ್ಬೊಬ್ರು ಒಂದೊಂದು ರೀತಿಯ ವಿವರಣೆ ಮಾಡಿದ್ದಾರೆ ತಾರತಮ್ಯದ ಬಗ್ಗೆ. ಅದರಲ್ಲಿ ಈ ಸುಧಾ ರೀತ್ಯ ನಾವು ಈ ತಾರತಮ್ಯದ ಬಗ್ಗೆ ನೋಡ್ತಾ ಇದೀವಿ. ಯಾಕಂದ್ರೆ ಏನಾದ್ರೂ ಒಂದು ಜಯತೀರ್ಥರು ಹಿಡಿದ ಮೇಲೆ ಅದು ಮುಗೀತು, ಅದು ಒಂದು ಮುಗೀತು. ಅದ್ರ ಮೇಲೆ ಇನ್ನು ವಿಚಾರ ಮಾಡ್ಬೇಕು ಅಂದ್ರೆ ಇಲ್ಲೇ ಏನಾದ್ರು ವಿಚಾರ ಮಾಡ್ಬೇಕಷ್ಟೆ, ಅದೊಂದು ಹಂತ. ಆ ನಿಟ್ಟಿನಲ್ಲಿ ಮೊದಲಿಗೆ ಯಾರು ಯಾರಿಗ್ ಸಮಾನ, ಯಾರು ಯಾರಿಗಿಂತ ಚಿಕ್ಕವರು ಅಂತ ಹೇಳ್ತಾ ಹೋಗ್ತಾರೆ. ನಮ್ಗೆ ಇದೆಲ್ಲ ಕೇಳಿದ್ಮೇಲೆ ಖಂಡಿತ ಗೊಂದಲ ಆಗುತ್ತೆ, ನೆನ್ಪಿಟ್ಕೊಳ್ಲಿಕ್ಕಾಗಲ್ಲ. ಇದು ಯಾರಿಗಿಂತ ಏನು, ಯಾರು ದೊಡ್ಡವರು, ಯಾರು ಚಿಕ್ಕವರು, ಯಾರು ಸಮಾನ, ಯಾಕೆ ಶ್ರೇಷ್ಠ ಎಲ್ಲ ಹೇಳ್ಬಿಡ್ತಾರೆ, ಒಟ್ಟಿಗೆ ಹೇಳ್ಬಿಡ್ತಾರೆ. ಒಂದು ಹೆಸರುಗಳ ಹೇಳಿ 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 ಕೊನೆಗೆ ಏನಾಯ್ತು ತಾರತಮ್ಯದ ಬಗ್ಗೆ ಅಂದ್ರೆ ಅದ್ ಕೊನೆ ಪ್ಯಾರ ಓದ್ಬೇಕು. ಅದು ಓದಿದಾಗ ಒಂದು ಅಂದಾಜಾಗತ್ತೆ, ಇವ್ರಾದ್ಮೇಲೆ ಇವ್ರು ಅಂತ. ಈ ರೀತಿ ಅದು ಮೊದಲು ಕೇಳಿದಾಗ ಅದು ಇದಾಗುತ್ತೆ, ಸ್ವಲ್ಪ ಅನುಕೂಲ ಅನ್ಸುತ್ತೆ. ಅದೇ ಕೊನೆಗೆ ಮರ್ತ್ ಹೋಗ್ಬಿಡುತ್ತೆ, ಅಂತ ರೀತಿ ಗೊಂದಲ ಆಗುತ್ತೆ. ಈಗ ಮೊದಲನೇ ಶ್ಲೋಕ ಅಂತೂ ನೋಡೋಣ ಮೊದಲಿಗೆ. ಸೂರ್ಯ ಧರ್ಮೋ ಯಥಾ ಸೋಮೋ ಮನುರ್ದಕ್ಷೋ ಬೃಹಸ್ಪತಿ ಶಚೀರತಿಶ್ಚಾನಿರುದ್ಧ ಸಮಾಹ ತಾರಾ ಚ ಮಿತ್ರವತ್ ಸೋಮವತ್ ಶತರೂಪಾತು ಪ್ರಸೂತಿರ್ ವನ್ಹಿವತ್ ವಿರಾಟ್ ಪರ್ಜನ್ಯವತ್ ವಾರುಣೀ ಚ ತಥಾ ಸಂಜ್ಞಾ ಚ ರೋಹಿಣಿ ಧಾರ್ಮೀ ಚ ಮಿತ್ರವತ್ವೇವ ಪ್ರಾವಹಿ ಪರಿಕೀರ್ತಿತಾ ಮಿತ್ರಪರ್ಜನ್ಯ ಮಧ್ಯಸ್ಥೌ ಅಶ್ವಿನೌ ವಿಘ್ನವಿತ್ತಪೌ ಭೃಗುರಗ್ನಿಸಮೋ ಮಿತ್ರ ತನ್ಮಧ್ಯೆ ಬ್ರಹ್ಮಪುತ್ರಕಾಃ ವರುಣಾಗ್ನ್ಯಂತರಾ ತತ್ರ ನಾರದಃ ಪ್ರಾಯ ಇಂದ್ರವತ್ ಕಾಮಃ ಸುಪರ್ಣಿ ಚೋಮಾವತ್ ವೀಂದ್ರೋ
ರುದ್ರವದೀರಿತಃ ನಿರತಿರ್ ಮಿತ್ರ ಸದೃಶೋ. ಅದು ನಿರತಿ ಅಂತ, ಅದು ನಿರತಿ ಅಂತ ಹೇಳ್ತೀವಿ ಅದನ್ನ. ನಿರತಿರ್ ಅಂತ ಎರಡು ರ ಮತ್ತೆ ಋ ಸ್ವರಾಕ್ಷರ ಮತ್ತೆ ವ್ಯಂಜನಾಕ್ಷರ ಎರಡು ಸೇರ್ಕೊಂಡಿದೆ. ವಿಶ್ವಾಮಿತ್ರ ಕಸೂನುವತ್ ವೈವಸ್ವತೋ ಮನುಶ್ಚಾಶ್ವಿ ಪಶ್ಚಾತ್ ಅನ್ಯೇ ತತೋ ವರಾಹ ಚ್ಯವನೋಚಥ್ಯ ವೈನ್ಯಾಶ್ಚ ಶಶಬಿಂದುಶ್ಚ ಹೈಹಯಃ ತದ್ವಚ್ಚ ವಿಪ್ರರಾಜನ್ಯ ವಿಶೇಷೋ ಅತ್ರಾಪಿ ಕಶ್ಚನ ತದ್ವತ್ ಪ್ರಿಯವ್ರತಶ್ಚಾಪಿ ತದನ್ಯಾಹ ಶತದೇವತಾಃ ಪರ್ಜನ್ಯಮಿತ್ರಾಂತರಾಲೆ ತದನ್ಯೇತು ತತೋ ವರಾಹ. ಇಷ್ಟು ಹೇಳಿ ಮುಂದೆ ಲಕ್ಷ್ಮೀದೇವಿ ಬಗ್ಗೆ ಮತ್ತೆ ದೇವರ ಬಗ್ಗೆ ಅಂತ ಕೊನೆಗೆ ನಿಲ್ಲಿಸ್ತಾರೆ. ಇಷ್ಟಾದ್ಮೇಲೆ ಅಲ್ಲಿ ಮುಕ್ತಾಯ ಆಗ್ಬಿಡುತ್ತೆ ಅನುವ್ಯಾಖ್ಯಾನ. ಅದನ್ನ ಮುಂದಿನ ಇದೆಲ್ಲ ವಿವರಣೆ ಆದ್ಮೇಲೆ ನೋಡೋಣ. ಅದಾದ್ರೆ ಏದಾಮನಾಧಿಕರಣ ಮುಕ್ತಾಯ. ಈಗ ಇಲ್ಲಿ ಈ ಶ್ಲೋಕಕ್ಕೆ ವಿವರಣೆಯನ್ನ ಕೊಡ್ತಾರಲ್ಲ ಜಯತೀರ್ಥರು, ಒಂದೊಂದು ಪದ ಹೇಳಿ ಅಲ್ಲಲ್ಲಿ ವಿವರಣೆಯನ್ನ ಕೊಡ್ತಾರೆ. ಈ ಮೊದಲು ಈ ಶ್ಲೋಕಗಳ ಅರ್ಥವನ್ನ ಒಂದ್ಸರಿ ನಾವು ಚೆನ್ನಾಗಿ ಮನಸ್ಸಿಗೆ ತಂದುಕೊಂಡ್ರೆ ಆಮೇಲೆ ಜಯತೀರ್ಥರ ಆ ಮಾತುಗಳಿಗೆ ಅರ್ಥ ನೋಡ್ಬೋದು. ಇದು ಬೇರೆ ಅಧಿಕರಣಗಳ ತರ ಅಲ್ಲ. ಇದ್ರಲ್ಲೇನಾಗುತ್ತೆ, ಹೆಸರುಗಳು ತುಂಬಾ ಬರುತ್ತೆ. ಈ ಶ್ಲೋಕಗಳಲ್ಲೇ ಸುಮಾರು ಹೆಸರು ನಮಗೆ ಗೊತ್ತಾಗಿರುತ್ತೆ. ಅನೇಕರ ಹೆಸರು ಬರುತ್ತೆ, ಯಾರಿಗ್ ಸಮಾನ, ಎಲ್ಲಿ ಯಾರನ್ನ ಸೇರಿಸ್ಬೇಕು, ಇಷ್ಟೇ ಇದೆ ವಿಚಾರ. ಇದು ಬಹಳ ಕಷ್ಟ ಆಗ್ಬಿಡುತ್ತೆ ಕೆಲವು ಸರಿ. ಈಗ ಮೊದಲಿಗೆ ಬಂದ್ರೆ ಎಲ್ಲಿಂದ ಶುರು ಮಾಡಿದ್ರು? ಮೊದಲು ಪೀಠಿಕೆಗೆ ಹೋಗೋಣ. ಇಲ್ಲಿ ಅಧಿಕ ಸದ್ಭಾವ ಶಂಕಾ ವಿನಾಶಾಯ ಏತೇಷಾಂ ಸಮ ಅನಂತರಾವಸ್ಥಿತಾಂಶ ಆಹ ಸೂರ್ಯ ಇತ್ಯಾದಿನ. ಈಗ 15 ದೇವತೆಗಳು ಅಂತ ಬಂದಿದೆ, 15 ಅಂತ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಛಾಂದೋಗ್ಯೋಪನಿಷತ್ನಲ್ಲಿ. ಇಲ್ಲಿ ಇನ್ನೂ ಜಾಸ್ತಿ ಇದಾರ ಅಂತ ಪ್ರಶ್ನೆ ಮಾಡ್ಕೊಂಡ್ರು. ಈ 15 ಪ್ರಾಣದೇವರ ತನಕನ ಇನ್ನೂ ಇದಾರ ಅಂತ. ಅದಕ್ಕೆ ಇಲ್ಲ, ಇನ್ನೂ ಯಾರು ಇಲ್ಲ. ಒಂದಾ ಇವರಿಗೆ ಸಮಾನರಾದವ್ರು ಇದ್ದಾರೆ, ಒಂದಾ ಇವ್ರ ಆದ್ಮೇಲೆ ಬರೋರು ಇದ್ದಾರೆ ಅಷ್ಟೇ. ಅದು ಬಿಟ್ರೆ ಇಲ್ಲಿ ಯಾರು ಜಾಸ್ತಿ ಇರೋರಿಲ್ಲ. 15ರಲ್ಲೇ ಎಲ್ಲರೂ ಸೇರ್ತಾರೆ ಅಂತ. ಒಂದಾ ಸಮಾನ, ಒಂದಾ ಇವ್ರ ಆದ್ಮೇಲೆ ಬರೋರು ಅಂದ್ರೆ ಮೇಲೆ ಕೆಳಗಡೆ ಇರೋರು ಅಂತ ಅರ್ಥ. ಮತ್ತೆ ಮಧ್ಯಕ್ಕೆ ಬರೋರು ಅಂದ್ರೆ ಇಬ್ಬರ ಮಧ್ಯದಲ್ಲಿ ಬರೋರು. ಈ ತಾರತಮ್ಯದಲ್ಲಿ ಇಬ್ಬರ ಮಧ್ಯದಲ್ಲಿ ಅಂದ್ರೆ ಮೇಲಿನ ಕಕ್ಷೆ 20ನೇ ಕಕ್ಷೆ ಮತ್ತೆ 22ನೇ ಕಕ್ಷೆ, ಮಧ್ಯಕ್ಕೆ ಬರೋ 21ನೇ ಕಕ್ಷೆ, ಈ ತರ ಇಬ್ಬರ ಮಧ್ಯದಲ್ಲಿ ಬರೋರು ಅಂತ. ಹೀಗೆ ಇಂಥವ್ರು ಮಾತ್ರ ಇದ್ದಾರೆ. ಕೊನೆಗೆ 15ರಲ್ಲೇ ಎಲ್ರು ಸೇರ್ತಾರೆ ಅಂತ ಹೇಳ್ತಾರೆ. ಅದಾದ್ಮೇಲೂ ಪ್ರಶ್ನೆ ಮಾಡ್ಕೊಂತಾರೆ ಮುಂದೆ, 15 ಅಂದ್ರೆ 14 ಅದು ಏನು ಅಂತ ಮುಂದೆ ವಿಚಾರ ಇದೆ. ಅಂತೂ ಇಲ್ಲಿ ಎಲ್ಲಾ ದೇವತೆಗಳನ್ನ ಎಲ್ಲೆಲ್ಲಿ ಸೇರಿಸ್ತಾರೆ ಅಂತ ಅಂದಾಗ ಮೊದಲು ವಾಕ್ಯ ಬಂತು ಏನಂತ, ಸೂರ್ಯ ಧರ್ಮೋ ಯಥಾ ಸೋಮೋ ಮನುರ್ದಕ್ಷೋ ಬೃಹಸ್ಪತಿ ಅಂತ. ಅಂದ್ರೆ ಈಗ ಸೂರ್ಯ ಮತ್ತೆ ಧರ್ಮರಾಯ. ಸೂರ್ಯ ಅಂದ್ರೆ ಗೊತ್ತು, ಧರ್ಮ ಅಂದ್ರೆ ಯಮಧರ್ಮ. ಈ ಯಮಧರ್ಮ ಹಾಗೆ ಸೂರ್ಯ ಇವರೆಲ್ಲ ಅನಿರುದ್ಧನಿಗೆ ಸಮಾನ ಅಂತ ಹೇಳಿದ್ದಾರೆ. ಅನಿರುದ್ಧನ ಕಕ್ಷೆ ಅನಿರುದ್ಧನಿಗೆ ಸಮಾನ ಅಂತ. ಅಲ್ಲ, ಅನಿರುದ್ಧನಿಗೆ ಸಮಾನ ಅಂದ್ರೆ ಹೇಗೆ? 5 ಜನ ಮುಂದಕ್ಕೆ ಬರ್ತಾರೆ, ಅವ್ರ ಹೆಸರು ಹೇಳ್ತಾರೆ. ಒಬ್ರು ಸ್ವಯಂಭವ ಮನುಗಳು, ಇನ್ನು ದಕ್ಷ ಪ್ರಜಾಪತಿ, ಮತ್ತೆ ಬೃಹಸ್ಪತಿ, ಮತ್ತೆ ಶಚೀದೇವಿ, ಮತ್ತೆ ರತಿದೇವಿ. ಇವರು ಅನಿರುದ್ಧನಿಗೆ ಸಮಾನರು. ಚಂದ್ರ ಹೇಗೋ ಹಾಗೆ ಸೂರ್ಯ ಮತ್ತೆ ಧರ್ಮ ಅಂತಂದ್ರು. ಹಾಗಾದ್ರೆ ಇಬ್ರು ಅಂತ ತಗೊಂಡ್ರೆ ಇಲ್ಲಿ ಸೂರ್ಯನಿಗೆ ಮತ್ತೆ ಧರ್ಮನಿಗೆ, ಯಮಧರ್ಮರಾಯರಿಗೆ ಸಮಾನರಾದವರು ಯಾರು ಅಂದ್ರೆ ಇದು
ಚಂದ್ರನಿಗೆ ಸಮಾನರಾದವ್ರು ಇಬ್ರು, ಒಬ್ಬ ಸೂರ್ಯ ಮತ್ತೆ ಇನ್ನೊಬ್ಬ ಯಮಧರ್ಮರಾಯ. ಅಂದ್ರೆ ಇವರು 3 ಜನ ಒಂದೇ ಕಕ್ಷೆಯಲ್ಲಿ ಬರ್ತಾರೆ ಅಂತ ಅರ್ಥ. ಸೂರ್ಯ, ಚಂದ್ರ ಮತ್ತೆ ಯಮಧರ್ಮ. ಇದು ಮುಂದಕ್ಕೆ ಅನಿರುದ್ಧನಿಗೆ ಸಮಾನ ಅಂತಂದಾಗ ಈ ಶ್ಲೋಕದಲ್ಲಿ ವಿಭಾಗ ಮಾಡ್ಕೊಬೇಕು, ಅದರಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ಅನುಕೂಲ. ಸೂರ್ಯ ಧರ್ಮೋ ಯಥಾ ಸೋಮೋ ಅಂತ ಒಂದು ವಿಭಾಗ, ಹೇಗೆ ಚಂದ್ರನೋ ಹಾಗೆ ಸೂರ್ಯ ಮತ್ತೆ ಯಮಧರ್ಮ, ಇದು ಒಂದು ಭಾಗ. ಎರಡನೇ ಭಾಗ ಮನುರ್ ದಕ್ಷೋ ಬೃಹಸ್ಪತಿ ಶಚಿರತಿಶ್ಚ, ಅಲ್ಲಿ ಒಂದು ಭಾಗ ಏನವರು ಅನಿರುದ್ಧ ಸಮಾಹ, ಅನಿರುದ್ಧನಿಗೆ ಸಮಾನ. ಸ್ವಯಂಭುವ ಮನುಗಳು, ದಕ್ಷ ಪ್ರಜಾಪತಿಗಳು, ಬೃಹಸ್ಪತ್ಯಾಚಾರ್ಯರು, ಶಚಿದೇವಿ ಮತ್ತು ರತಿದೇವಿ. ಇದಾಯ್ತು. ಇನ್ನು ಮುಂದೆ ತಾರಾಚ ಮಿತ್ರವತ್ ಅಂತ 3ನೇ ಭಾಗ. ತಾರೆ ಅಂದ್ರೆ ಬೃಹಸ್ಪತ್ಯಾಚಾರ್ಯರ ಪತ್ನಿ ತಾರೆ. ಆ ತಾರಾದೇವಿ ಮಿತ್ರವತ್, ಮಿತ್ರ ಅಂದ್ರೆ 12 ಆದಿತ್ಯರಲ್ಲಿ ಒಬ್ಬ, 12 ಜನ ಆದಿತ್ಯರಲ್ಲಿ ಒಬ್ಬ ಮಿತ್ರ ಅನ್ನೋ ಆದಿತ್ಯ. ಆ ಮಿತ್ರನಿಗೆ ಸಮಾನ. ಯಾರು? ಬೃಹಸ್ಪತ್ಯಾಚಾರ್ಯರ ಪತ್ನಿ. ಸರಿ. ಇನ್ನು ಮುಂದೆ ಸೋಮವತ್ ಶತರೂಪಾತು ಅಂತ ಹೇಳಿ, ಶತರೂಪೆ ಅಂದ್ರೆ ಸ್ವಯಂಭುವನ ಪತ್ನಿ ಶತರೂಪಾದೇವಿ. ಆ ಶತರೂಪಾದೇವಿ ಸೋಮವತ್ ಅಂದ್ರೆ ಚಂದ್ರನ ಸಮಾನ ಅಂತ. ಚಂದ್ರನ ಸಮಾನ ಅಂದ್ರೆ ಹಿಂದೆ ಹೇಳಿದ್ರು ಸೂರ್ಯ, ಯಮಧರ್ಮರಾಯ, ಚಂದ್ರ. ಹಾಗಾದ್ರೆ ಶತರೂಪೇನೂ ಅಲ್ಲೇ ಬರ್ತಾಳೆ ಅಂತ ಅರ್ಥ ಆ ಕಕ್ಷೆಯಲ್ಲಿ. ಇದನ್ನ ಬರ್ಕೊಂತ ಹೋಗ್ಬೇಕು, ನೋಡ್ಕೊಂಡು ಒಟ್ಟೊಟ್ಟಿಗೆ. ಇದನ್ನ ಒಟ್ಟಿಗೆ ಹೇಳ್ಬಿಡ್ತಾರೆ, ಇವ್ರು ಸಮಾನ, ಇವ್ರು ಅಂತೆಲ್ಲ. ಅದನ್ನೆಲ್ಲ ಸೇರಿಸ್ಕೊಳ್ಬೇಕು. ಸ್ವತಃ ಅವರಿಂದ 10ನೇ ಕಕ್ಷೆಯಲ್ಲಿ ಬರ್ತಾರೆ ಅವರೆಲ್ಲ. ಯಾರು? ಶಚಿದೇವಿ ಮತ್ತೆ ರತಿದೇವಿ. ಶಚಿ ಅಂತಂದ್ರೆ ಇಂದ್ರನ ಪತ್ನಿ, ರತಿ ಅಂದ್ರೆ ಕಾಮನ ಪತ್ನಿ, ಮತ್ತೆ ಅನಿರುದ್ಧ ಅಂದ್ರೆ ಕಾಮನ ಮಗ. ಹಾಗಾದ್ರೆ ಕಾಮನ ಪತ್ನಿ, ಕಾಮಪುತ್ರ ಅನಿರುದ್ಧ, ಮತ್ತೆ ಬೃಹಸ್ಪತ್ಯಾಚಾರ್ಯರು, ಸ್ವಯಂಭುವ ಮನು ಮತ್ತೆ ದಕ್ಷ ಪ್ರಜಾಪತಿ, ಇವರೆಲ್ಲ 10ನೇ ಕಕ್ಷೆ. ಈ 10ನೇ ಕಕ್ಷೆಯಲ್ಲಿ ಇರೋರ್ನ ನೋಡಿದ್ವಿ. ಈ ಸೂರ್ಯ ಬರೋದು 12ನೇ ಕಕ್ಷೆಯಲ್ಲಿ ಬರೋದು. ಸೂರ್ಯ, ಚಂದ್ರ, ಯಮ, ಹಾಗೆ ಶತರೂಪಾದೇವಿ. ಹಾಗಾದ್ರೆ ಇವ್ರು ಎಲ್ಲಿಂದ ಶುರು ಮಾಡಿದ್ರು ಅಂದ್ರೆ 12ನೇ ಕಕ್ಷೆ, ಅದಾದ್ಮೇಲೆ 10ನೇ ಕಕ್ಷೆ ಹೇಳಿದ್ದಾರೆ. ಅಂದ್ರೆ ಈ ತರ ಕ್ರಮ ಇಲ್ಲ ಈ ಅನುವ್ಯಾಖ್ಯಾನ ಶ್ಲೋಕದಲ್ಲಿ. 12ನೇ ಕಕ್ಷೆಯವರು ಮೊದಲು ಹೇಳಿದ್ರು, ಆಮೇಲೆ 10ನೇ ಕಕ್ಷೆಗೆ ಬಂದಿದ್ದಾರೆ. ಇನ್ನು ಮುಂದೆ ಪ್ರಸೂತಿರ್ ವನ್ಹಿವತ್ ವಿರಾಟ್ ಅಂತ ಹೇಳಿದರು. ಪ್ರಸೂತಿ ವನ್ಹಿವತ್ ವಿರಾಟ್ ಅಂದ್ರೆ ಈ ವನ್ಹಿ ಅಂದ್ರೆ ಅಗ್ನಿ, ಅಗ್ನಿಗೆ ಸಮಾನ ಯಾರು ಅಂದ್ರೆ ದಕ್ಷ ಪ್ರಜಾಪತಿಯ ಪತ್ನಿ ಪ್ರಸೂತಿ ದೇವಿ. ಆ ಪ್ರಸೂತಿ ಅಗ್ನಿಗೆ ಸಮಾನ ಅಂತ. ನಾವೇನ್ ಮಾಡ್ಬೇಕು? ಆ ತಾರತಮ್ಯದಲ್ಲಿ ಬರೋರು ಯಾವ್ಯಾವ ಕಕ್ಷೆಯಲ್ಲಿ ಬರ್ತಾರೆ ಅಂತ ನೋಡ್ಕೊಬೇಕು. ಅದರಲ್ಲಿ 15ನೇ ಕಕ್ಷೆಯಲ್ಲಿ ಅಗ್ನಿದೇವರು ಬರ್ತಾರೆ. ಆ ಅಗ್ನಿದೇವರಿಗೆ ಸಮಾನ ಪ್ರಸೂತಿ ದೇವಿ ಅಂದ್ರೆ ದಕ್ಷ ಪ್ರಜಾಪತಿಯ ಪತ್ನಿ. ಅಲ್ಲೇ ಭೃಗು ಮಹರ್ಷಿಗಳು ಬರ್ತಾರೆ. ಈ ಅಗ್ನಿ ಯಾರು ಅಂತಂದ್ರೆ ಈ ವಸುಗಳಲ್ಲಿ ಬರುವಂತ ಅಗ್ನಿ. ಹೀಗೆ ಮೊದಲು ಕಕ್ಷೆಯಲ್ಲಿ ಹೇಳ್ತಾ ಈ 10ನೇ ಕಕ್ಷೆ ಮೊದಲು 12ನೇ ಕಕ್ಷೆಗೆ ಬಂದ್ರು, ಈ ಸೂರ್ಯ ಇವ್ರದೆಲ್ಲ ಬಂತು. ಆಮೇಲೆ 10ನೇ ಕಕ್ಷೆ, ಆಮೇಲೆ 15ನೇ ಕಕ್ಷೆಗೆ ಬಂದಿದ್ದಾರೆ. ಮತ್ತೆ ತಾರಾಚ ಮಿತ್ರವತ್ ಅಂದ್ರೆ ಅದೆಲ್ಲಿ ಹೋಗುತ್ತೆ? 17ನೇ ಕಕ್ಷೆಗೆ ಹೋಗುತ್ತೆ. ಹೀಗೆ ಮೊದಲು 12, ಆಮೇಲೆ 10, ಆಮೇಲೆ 17, ಆಮೇಲೆ 15, ಹೀಗೆ ವಿವರಣೆ ಕೊಡ್ತಾ ಬರ್ತಾ ಇದ್ದಾರೆ. ಒಬ್ಬೊಬ್ಬರನ್ನ ಅಲ್ಲಿ ಬಿಟ್ಬಿಡ್ತಾರೆ, ಮತ್ತೆ ಮುಂದೆ ನೆನಪಿಸ್ಕೊಂಡು ಅದ್ ಹೇಳ್ತಾರೆ. ಅದು ಆಚಾರ್ಯರು ಹಾಗೆ ರಚನೆ ಮಾಡಿದ್ದಾರೆ ವ್ಯಾಖ್ಯಾನದಲ್ಲಿ. ಈ ಕಕ್ಷೆಗಳಿಂದ ಪ್ರಾರಂಭ ಆಗಿದೆ. ಇನ್ನು ಮುಂದೆ ಪರ್ಜನ್ಯವತ್ ವಾರುಣಿ ಚ ತಥಾ ಸಂಜ್ಞಾಚ ರೋಹಿಣಿ ಅಂತ. ಇನ್ನು ಅನಿರುದ್ಧನ ಪತ್ನಿ ವಿರಾಟ್. ವಿರಾಟ್ ಅಂದ್ರೆ ಅದು ಸ್ತ್ರೀ ಹೆಸರು. ಅನಿರುದ್ಧನ ಪತ್ನಿ ಹೆಸರು ವಿರಾಟ್ ಅಂತ. ಆ ವಿರಾಟ್ ಪರ್ಜನ್ಯನಿಗೆ ಸಮಾನಳಾಗಿದ್ದಾಳೆ ಅಂತ. ಅಂದ್ರೆ ಪರ್ಜನ್ಯ ಅಂತಂದ್ರೆ ದೇವತೆ, ಈ ಮೋಡ ಅಭಿಮಾನಿ ದೇವತೆ ಪರ್ಜನ್ಯ. ಆ ಪರ್ಜನ್ಯ ದೇವತೆ ಅನಿರುದ್ಧನಿಗೆ ಸಮಾನ, ಅನಿರುದ್ಧನ ಹೆಂಡತಿಗೆ ಸಮಾನ. ವಿರಾಟ್ ಅವಳ ಹೆಸರು, ಅವಳಿಗೆ ಸಮಾನ ಅಂತ. ಇನ್ನು ಇದೇ ರೀತಿ ವಾರುಣಿ, ಸಂಜ್ಞಾ, ರೋಹಿಣಿ, ಧಾರ್ಮಿ ಇವರೆಲ್ಲ ಪರ್ಜನ್ಯಗೆ ಸಮಾನ. ವರುಣದೇವರ ಪತ್ನಿ ವಾರುಣಿ, ಮತ್ತೆ ಸೂರ್ಯ ಪತ್ನಿ ಸಂಜ್ಞಾದೇವಿ, ಚಂದ್ರನ ಪತ್ನಿ ರೋಹಿಣಿ, ಯಮಧರ್ಮರಾಯನ ಪತ್ನಿ ಶ್ಯಾಮಲ, ಇವರೆಲ್ಲ ಒಂದು ಕಕ್ಷೆಯಲ್ಲಿ ಬರ್ತಾರೆ. ಪರ್ಜನ್ಯರು ಅದರಲ್ಲೇ ಇರ್ತಾರೆ. ಈ ರೀತಿ ಇವರ ಕಕ್ಷೆಗೆ ಬಂದಾಗ ಇವರು ಮುಂದಕ್ಕೆ ಹೋಗ್ತಾರೆ ಕಕ್ಷೆಯಲ್ಲಿ. ಸಾಮಾನ್ಯ 18, 19 ಏನಿದೆ ಇದು ಬಹಳ ದೊಡ್ಡ ಕಕ್ಷೆಗಳು. ಅದಕ್ಕೆ ಹೇಳಿಕ್ ಹೋಗಲ್ಲ ಆ ಕಕ್ಷೆಗಳನ್ನ ಒಟ್ಟಿಗೆ. ಆಮೇಲೆ ಕೊನೆಗೆ ಬರುತ್ತೆ ಹೇಳ್ತಾರ ಅಷ್ಟು ಇದ್ರ ಬಗ್ಗೆ. 19 ಮತ್ತೆ 18ನೇ ಕಕ್ಷೆಯವ್ರ ಬಗ್ಗೆ.
ಇಲ್ಲಿ ಸದ್ಯಕ್ಕೆ ಹೇಳಿದ್ದು 20ನೇ ಕಕ್ಷೆ. ಪರ್ಜನ್ಯ ಅಂತಂದ್ರೆ ಈ ಪರ್ಜನ್ಯ ದೇವತೆನು ಆದಿತ್ಯರಲ್ಲೇ ಬರೋನು, 12 ಆದಿತ್ಯರಲ್ಲಿ. ಈ ಪರ್ಜನ್ಯ ಜೊತೆಗೆ ವಿರಾಟ್ ಅಂದ್ರೆ ಅನಿರುದ್ಧನ ಪತ್ನಿ. ಅನಿರುದ್ಧನ ಪತ್ನಿಗೆ ಇನ್ನೊಂದು ಹೆಸರಿದೆ, ಹಿಂದೆ ಬಂತು, ಉಷಾ ಅಂತ ಹೆಸರು ಬಂತು. ಆ ಉಷಾಗೆ ಇನ್ನೊಂದು ಹೆಸರು ವಿರಾಟ್ ಅಂತ. ಅವಳ ಬಗ್ಗೆನೇ ಹೇಳಿದ್ದೀನಿ, ಉಷಾ, ವಿರಾಟ್ ಅಂತ. ಇದು ಚಂದ್ರನ ಪತ್ನಿ ರೋಹಿಣಿ, ಮತ್ತೆ ಸಂಜ್ಞಾದೇವಿ, ಶ್ಯಾಮಲಾದೇವಿ, ಮತ್ತೆ ವರುಣನ ಪತ್ನಿ ಅಂದ್ರೆ ಗಂಗೆ ಅಂತ ಅರ್ಥ. 20ನೇ ಕಕ್ಷೆಯಲ್ಲಿ ಬರೋ ದೇವತೆಗಳು ಇವರೆಲ್ಲ ಪರ್ಜನ್ಯ, ಮತ್ತೆ ಉಷಾದೇವಿ, ರೋಹಿಣಿ, ಸಂಜ್ಞಾ, ಶ್ಯಾಮಲ ಮತ್ತೆ ಗಂಗಾ, ಇವರೆಲ್ಲ 20ನೇ ಕಕ್ಷೆಯಲ್ಲಿ ಬಂದಿದ್ದಾರೆ. ಇದಾದ್ಮೇಲೆ ಮುಂದಕ್ಕೆ ಮಿತ್ರ ಪರ್ಜನ್ಯ ಮಧ್ಯಸ್ಥು ಧಾರ್ಮೀಚ ಆದ್ಮೇಲೆ ಮಿತ್ರವತ್ವೇವ, ಅಲ್ಲಿ ನೋಡೋಣ. ಮಿತ್ರವತ್ವೇವ ಪ್ರಾವಹಿ ಪರಿಕೀರ್ತಿತ ಅಂತ. ಪ್ರವಹ ವಾಯುವಿನ ಪತ್ನಿ ಪ್ರಾವಹಿ ಅಂತ ಅವಳನ್ನ ಕರೀತಾರೆ. ಪ್ರಾವಹಿ ಅಂದ್ರೆ ಪ್ರವಹ ವಾಯುವಿನ ಪತ್ನಿ. ಆ ಪ್ರಾವಹಿ ಮಿತ್ರನಿಗೆ ಸಮಾನ. ಮಿತ್ರ ಅಂತಂದ್ರೆ ಒಬ್ಬ ಆದಿತ್ಯ. ಆ ಮಿತ್ರ 12 ಆದಿತ್ಯರಲ್ಲಿ ಒಬ್ಬ ಮಿತ್ರ. ಆ ಮಿತ್ರನಿಗೆ ಸಮಾನ ಅಂತ ಹೇಳಿದ್ದಾರೆ. ಪ್ರಾವಹಿ ಮಿತ್ರವತ್ವೇವ ಪರಿಕೀರ್ತಿತ. ಮಿತ್ರವತ್ವ ಇವ ಅಂತಂದ್ರೆ ಈ ಮಿತ್ರ ಅನ್ನೋ ಆದಿತ್ಯ ಯಾವ ಕಕ್ಷೆಯಲ್ಲಿದಾನೋ ಅದೇ ಕಕ್ಷೆಯಲ್ಲಿ ಪ್ರಾವಹಿ ಅಂದ್ರೆ ಪ್ರವಹ ವಾಯುವಿನ ಪತ್ನಿಯು ಬರ್ತಾಳೆ ಅಂತ ಅರ್ಥ. ಇಷ್ಟಾದ್ಮೇಲೆ ಮುಂದಕ್ಕೆ ಮಿತ್ರ ಪರ್ಜನ್ಯ ಮಧ್ಯಸ್ಥೌ ಅಶ್ವಿನೌ ವಿಘ್ನ ವಿತ್ತಪೌ ಅಂತ. ಮಿತ್ರ ಪರ್ಜನ್ಯ ಮಧ್ಯಸ್ಥು ಅಂದ್ರೆ ಈ ಕಡೆ ಮಿತ್ರ ಅನ್ನೋ ಆದಿತ್ಯ, ಪರ್ಜನ್ಯ ಅನ್ನೋ ಆದಿತ್ಯ, ಇವರಿಬ್ಬರ ಮಧ್ಯದಲ್ಲಿ ಬರೋದು ಅಶ್ವಿನಿ ದೇವತೆಗಳು. ಜೊತೆಗೆ ವಿಘ್ನ ವಿತ್ತಪವು ಅಂದ್ರೆ ವಿಘ್ನ ವಿತ್ತಪ ಅಂತಂದ್ರೆ ಇಲ್ಲಿ ಗಣಪತಿಯನ್ನ ತಗೊಳ್ಬೇಕು. ವಿತ್ತಪ ಅಂತ, ವಿಘ್ನ ಅಂದ್ರೆ ಗಣಪತಿ, ಅಲ್ಲಿ ವಿಘ್ನಪ ಅಂತ ತಗೊಳ್ಬೇಕು ವಸ್ತುತಃ. ಆ ಪ ಅನ್ನೋ ಕೊನೆ ಶಬ್ದ ಇದೆಯಲ್ಲ ವಿಘ್ನ ವಿತ್ತಪವನಲ್ಲಿ, ಪ ಅನ್ನೋ ಶಬ್ದ 2 ಕಡೆ ಇಟ್ಕೊಳ್ಬೇಕು. ವಿಘ್ನಪ ವಿತ್ತಪ, ವಿಘ್ನ ಕೊಡೋನು ವಿಘ್ನ ನಾಶ ಮಾಡೋನು, ಎರಡೂ ಗಣಪತಿ, ಹಾಗಾಗಿ ವಿಘ್ನಪ ಅಂತ ಅವನನ್ನು ಕರೀತಾರೆ. ವಿತ್ತಪ ಅಂದ್ರೆ ದುಡ್ಡು, ನಿಧಿ ಇರೋನು ಅಂದ್ರೆ ಕುಬೇರ ಅಂತ ಅರ್ಥ. ಹೀಗೆ ಗಣಪತಿ ಮತ್ತೆ ಕುಬೇರ ಇವರಿಬ್ಬರು ಎಲ್ಲಿ ಬರ್ತಾರೆ ಅಂತಂದ್ರೆ, ಹಾಗೆ ಅಶ್ವಿನಿ ದೇವತೆಗಳು ಈ ಮಿತ್ರ ಮತ್ತೆ ಪರ್ಜನ್ಯ ಇಬ್ಬರ ಮಧ್ಯದಲ್ಲಿ ಬರ್ತಾರೆ. ಹಾಗಾದ್ರೆ ಇವರ ಕಕ್ಷೆ ಎಷ್ಟನೇದು? 18ನೇ ಕಕ್ಷೆ. ಈ 18ನೇ ಕಕ್ಷೆ ಎಲ್ಲಿ ಬರೋರು ಯಾರು? ಗಣಪತಿ, ಕುಬೇರ, ಅಶ್ವಿನಿ ದೇವತೆಗಳು, ಇವರೆಲ್ಲ ಈ 18ನೇ ಕಕ್ಷೆಯಲ್ಲಿ. ಇವರ ಮೇಲಿನ ಕಕ್ಷೆಯಲ್ಲಿ ಮಿತ್ರ ಇದ್ದಾನೆ, 17ನೇ ಕಕ್ಷೆ. ಹಾಗಾದ್ರೆ ಆ ಮಿತ್ರ ಆದ್ಮೇಲೆ 17ನೇ ಕಕ್ಷೆ ಆದ್ಮೇಲೆ 18ನೇ ಕಕ್ಷೆಯವರ ಬಗ್ಗೆ ಇಲ್ಲಿ ಹೇಳಿದ್ರು. ಇನ್ನು ಪರ್ಜನ್ಯ ಅನ್ನೋರು 20ನೇ ಕಕ್ಷೆ ಅಂತ ಬಂತಾಗ್ರೆ, ಹಾಗಾದ್ರೆ ಪರ್ಜನ್ಯ ಕೆಳಗಡೆ ಯಾರಿಗೆ? ಗಣಪತಿ ಕುಬೇರರಿಗಿಂತ ಮೇಲಕ್ಕೆ ಮಿತ್ರ. ಹಾಗಾದ್ರೆ 2 ಮಧ್ಯೆ ಅಂತಂದ್ರೆ ಏನರ್ಥ? ಈ 17ನೇ ಕಕ್ಷೆ ಮತ್ತೆ 20ನೇ ಕಕ್ಷೆಯ ಒಳಗಡೆ ಬರುವಂತವ್ರು ಈ ಗಣಪತಿ, ಕುಬೇರ ಇತ್ಯಾದಿ ದೇವತೆಗಳು ಅಂತ. ಈಗ ಇವ್ರ ಬಗ್ಗೆ ಹೇಳಿದ್ರು. ಇದೇ ತರ ಇನ್ನು ಅನೇಕ ಸಂಗ್ರಹವನ್ನು ಮಾಡಿದ್ದಾರೆ. ಅದರಿಂದ ಒಟ್ಟು ಈಗ ನೋಡಿದಾಗ ನಮ್ಗೆ ಆಚೆ ಈಚೆ ಅನ್ನಿಸ್ಬಹುದು. ಯಾಕಂದ್ರೆ ಕ್ರಮವಾಗಿ ಕಕ್ಷೆಯನ್ನು ಹೇಳಿಲ್ಲ. 1, 2, 3, 4 ಅಥವಾ ಹಿಂದಿನಿಂದ ಅಂದ್ರೆ ಈ 32ನೇ ಕಕ್ಷೆಯಿಂದ ಇದ್ಯಾವುದು ಪ್ರಾರಂಭ ಮಾಡ್ಲಿಲ್ಲ. ಮಧ್ಯದ ಯಾವುದೋ ಒಂದು ಕಕ್ಷೆಯನ್ನು ತಗೊಂಡು ಅಲ್ಲಿಗೆ ಇವ್ರು ಸಮಾನ, ಇವ್ರು ಸಮಾನ ಅಂತ ಹೇಳ್ತಾರೆ. ಯಾಕೆಂದ್ರೆ ಆ ರೀತಿನೇ ಸಂಗ್ರಹ ಮಾಡ್ಬೇಕು ಅದನ್ನ. ಇದಂದ್ರೆ ಒಂದೇ ಸಲ ಹೇಳ್ತಾ ಹೋದ್ರೆ ಇವ್ರಿಗೆ ಸಮಾನ ಅಂತ ಶ್ಲೋಕಗಳ ರಚನೆ ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ಅದು ಆಚಾರ್ಯರು ಒಂದು ವಿಭಿನ್ನ ಶೈಲಿಯಲ್ಲಿ ಶ್ಲೋಕ ರಚನೆ ಮಾಡಿದ್ದಾರೆ. ಯಾವ್ಯಾವ ಕಕ್ಷೆಯನ್ನು ತಗೊಂಡು ಕೊನೆಗೆ ಎಲ್ಲಿಗೆ ನಿಲ್ಲಿಸ್ತಾರೆ, ಕೊನೆಗೆ ಎಲ್ಲಿ ಚರ್ಚೆಗೆ ಬರುತ್ತೆ ವಿಷಯ ಅನ್ನೋದನ್ನ ಕೊನೆಗೆ ಗೊತ್ತಾಗತ್ತೆ ಒಂದ್ಸಲಿ. ಅಲ್ಲಿವರೆಗೂ ಯಾರಿಗೆ ಸಮಾನ ಏನು ಅಂತ ಇಷ್ಟು ಅನೇಕ ಕಕ್ಷೆಗಳ ಬಗ್ಗೆ ಇವತ್ತು ತಿಳ್ಕೊಂಡ್ವಿ. ಮತ್ತೆ ಇನ್ನೂ ಕೆಲವಿದೆ, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.